ಭಕ್ತವತ್ಸಲ ಅಂದೇನಪ್ಪ. ಹೌದು. ಏನಪ್ಪಾ ನಿಮ್ಗೆ ಗೊತ್ತು ಯಾತಕ್ಕೆ ಇಲ್ಲಿ ಬಂದಿದ್ದೀರಿ ಅಂತ? ಗೊತ್ತಿದೆ. ಏನ್ ಬೇಜಾರು ನಿಮ್ಗೆ? ಯಾಕೆ ಹೀಗ್ ಮಾಡಿದ್ರಿ? ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಮಾನಸಿಕವಾದ ನೆಮ್ಮದಿ. ಮಾನಸಿಕವಾಗಿ ನೆಮ್ಮದಿನೇ ಸಿಕ್ಕಿಲ್ಲ ಅಂದ್ರೆ ಅವನಿಗೆ ಮನುಷ್ಯ ಏನೇನು ಆಗ್ತಾನೆ ಅನ್ನೋದಕ್ಕೆ ನಾನು ಒಂದು ಉದಾಹರಣೆ. ಎಲ್ಲಿಂದ ಬರುತ್ತಪ್ಪ? ಇಬ್ಬಿಬ್ರನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ಎಲ್ಲಿಂದ ನೆಮ್ಮದಿ ಬರುತ್ತಪ್ಪ? ಮದುವೆ ಮಾಡ್ಕೊಂಡ್ರೆ ನನಗೆ ನೆಮ್ಮದಿ ಹೋಯ್ತು ಅಂತ ನಾನು ಹೇಳ್ತಾ ಇಲ್ಲ. ಮುಂಚೆಯಿಂದ ನನಗೆ ಇದ್ದಿದ್ದನ್ನ ನಾನು ಅದನ್ನೇ ನನಗೆ ಎಲ್ಲಿ ನನಗೆ ನೆಮ್ಮದಿ ಸಿಗುತ್ತೆ ನಾನು ಇದನ್ನ ಮಾಡ್ಕೊಂಡೆ ಅಷ್ಟೇ. ಈ ಮಕ್ಕಳು ಎಲ್ಲಿ ನೆಮ್ಮದಿ ಹುಡುಕ್ಬೇಕು? ಇವಾಗ ಒಂದು 8 ತಿಂಗಳಿಂದ ಅವ್ರಿಗೆ ನಾನು ನೋಡಿಲ್ಲ ಇರ್ಬೋದು, ಇಲ್ಲ ಅಪ್ಪ ಅಂತ ನಾನು ಅವ್ರ ಜೊತೆ ಇಲ್ದಿರ ಇರ್ಬೋದು. ಬಟ್ ಆದರೆ ನಾನು ಕೊನೆವರೆಗೂ ನಾನು ಅವ್ರು ಸಾಕೋ ಜವಾಬ್ದಾರಿ ನಂದು. ಸಾಕೋದಷ್ಟೇನ ತಂದೆಯಾಗಿ ಜವಾಬ್ದಾರಿ? ಅಲ್ಲ, ಅವ್ರ ತಂದೆಯಾಗಿ ಅವ್ರಿಗೆ ಏನು ಜವಾಬ್ದಾರಿ ಕೊಡಬೇಕು, ಅವ್ರಿಗೆ ಏನು ಭವಿಷ್ಯ ರೂಪಿಸ್ಬೇಕು, ಏನು ಮಾಡಬೇಕು, ಪ್ರತಿಯೊಂದು ನನ್ನ ಹೊಣೆ ಅದು. ಮತ್ತೆ ಎಲ್ಲೋ ಕಾಣೆ ಆಗ್ಬಿಟ್ರೆ ಹೇಗೆ ಜವಾಬ್ದಾರಿ? ನಾನು ಕಾಣೆ ಆಗಿಲ್ವಲ್ಲ, ನಾನು ಕಾಣೆ ಆಗಿಲ್ಲ. ನಾನು ಕಾಣೆ ಆ ಥರ ಕಾಣೆ ಆಗಿ ಇದು ಮಾಡಂಗಿದ್ದೀರೆ ನನ್ಗೆ ಯಾರ ಕಣ್ಣಿಗೆ ಕಾಣಿಸಲಿಲ್ಲ, ಅಥವಾ ನಾನು ತಿಂಗಳು ಅವ್ರಿಗೆ ಏನು ದುಡ್ಡು, ಅವ್ರಿಗೆ ಏನು ಹಣ ಬೇಕು, ಏನು ಬೇಕು ನಾನು ಯಾರಿಗೂ ಕೊಡ್ತಾನೂ ಇರಲಿಲ್ಲ. ಹಣ ಅಷ್ಟೇ ಸಾಕ ಅಂತ ಅಲ್ಲ, ಹಣ ಬರೀ ಹಣ ಅಂತನಲ್ಲ. ಇವಾಗ ನಾನು ಗಂಡ ಆಗಿದೆ, ಇಲ್ಲ ಮಕ್ಕಳಿಗೆ ತಂದೆಯಾಗಿ ನಾನು ಹೋಗಿ ಬರಬೇಕಿತ್ತು. ನನಗೆ ಕೆಲವೊಂದು ಅನಿವಾರ್ಯ ತೊಂದರೆಗಳಿಂದ, ನಂದು ಪರ್ಸ್ನಲ್ ಪ್ರಾಬ್ಲಮ್ಸಿಂದ ನಾನು ಟೈಮಲ್ಲಿ ಹೋಗೋಕ್ಕಾಗಿಲ್ಲ. ನಾನು ಜಾಸ್ತಿ ಮನೆಗೆ ಹೋಗ್ತಾಯಿದ್ದೆ. ಬಟ್ ಹಂಗನ್ಬಿಟ್ಟು ನಾನು ಹೋಗ್ದಿರೋನು ಇಲ್ಲ. ತಿಂಗಳು ಅವ್ರಿಗೆ ಏನು ಬೇಕು ನಾನು ಅವ್ರು ಇದು ಮಾಡ್ಕೊತಾ ಇದ್ದೆ. ನನ್ನ ಫೋನಲ್ಲಿ ಅವ್ರ ಯೋಗಕ್ಷೇಮ ವಿಚಾರಿಸ್ಕೊತಾ ಇದ್ದೆ, ಎಲ್ಲ ಪ್ರತಿಯೊಂದು ಮಾಡ್ತಾಯಿದ್ದೆ. ನಾನು ಹೇಳಿದ್ದೀನಿ, ನನಗೆ ಇನ್ನು ಸ್ವಲ್ಪ ದಿನ ನಂದು ತೊಂದರೆಗಳು ಏನೇನಿದೆ ಎಲ್ಲ ಪರಿಹಾರ ಆಗೋರ್ಗು. 13 ವರ್ಷ ಆದ್ಮೇಲೆ ಯಾತಕ್ಕೆ ಹೀಗೆ ಮಾಡ್ಕೊಂಡ್ರಿ? ನನಗೆ ಕಷ್ಟ ಅಂತ ಶುರು ಆಗಿದೆ 2005ರಿಂದ. ಏನ್ ಕಷ್ಟಪ್ಪ? ಅಲ್ಲ, ನಂದೇ ಅಂತ ಕೆಲವೊಂದು ನನಗೆ ಬಿಸ್ನೆಸ್ ಅಲ್ಲಿ ಮೋಸ ಆಯ್ತು, ಪ್ರತಿಯೊಂದು ಏನೇನೋ ಇದಾಯ್ತು, ಲಾಸು. ನಂದು ಸಾಲಗಳು ಜಾಸ್ತಿ ಆಯ್ತು. ಬಟ್ ಆ ಇದ್ರಲ್ಲಿ ಬಂದಾಗ ನನಗೆ ಜೊತೆಲಿ ನನ್ ಕೆಲಸ ಹೋಯ್ತು, ಮಾಡ್ತಿದ್ದ ಕೆಲಸ. ಬಟ್ ಆ ಮೂಮೆಂಟಲ್ಲಿ ನನಗೆ ಮನೇಲಿ ಇದ್ದವರು ನನಗೆ ಧೈರ್ಯ ಕೊಡಬೇಕು, ನನಗೆ ಸಪೋರ್ಟ್ ಮಾಡಬೇಕು. ಅದು ಬಿಟ್ಟು ನನಗೆ ಮನೆಗೆ ದಿನ ನಾನು ಎಲ್ಲಾನ ಕೆಲಸ ಹುಡ್ಕೊಂಡು ಸಾಯಂಕಾಲದ ಬಂದ ತಕ್ಷಣ ಬರೀ ನನಗೆ ಹಣ ಬೇಕು, ದುಡ್ಡು ಬೇಕು, ಒಂಥರ ಟಾರ್ಚರ್ ಆಯ್ತು ಅಂದ್ರೆ ಯಾವ ಮನುಷ್ಯನ ಇರೋಕ್ಕಲ್ಲ. ಬಟ್ ಇದಕ್ಕೋಸ್ಕರ ನಾನು ಸೂಸೈಡ್ ಅಟೆಂಡ್ ಮಾಡಿದ್ದು ನಾನು ಉಂಟು, ಅದನ್ನು ನಾನು ಮಾಡ್ಕೊಂಡಾಯ್ತು. ಬಟ್ ಆದ್ರೂ ನಾನು ಇದೊಂದು ಮಾಡಿದ್ದೀನಿ ಅನ್ನೋ ಒಂದು ಕಾರಣಕ್ಕೋಸ್ಕರ. ಬಟ್ ಹಂಗನ್ಬಿಟ್ಟು ನಾನು ಇವ್ರು ಯಾರಿಗೂ ಮೋಸ ಮಾಡಲಿಲ್ಲ, ಏನು ಕೈ ಬಿಟ್ಟಿರಲಿಲ್ಲ. ನಾನು ನೋಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ನಾನು ಹೇಳಿದ್ದೀನಿ, ಒಂದು ಸ್ವಲ್ಪ ದಿನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಪ್ರಾಬ್ಲಮ್ ಅನ್ನೋದು ನಿರಂತರವಾಗಿರುತ್ತಪ್ಪ. ಇಲ್ಲ, ಅವಾಗ ಸಾಲ್ವ್ ಮಾಡ್ಕೋಬೇಕು. ಇಲ್ಲ, ನೀವು ಒಬ್ಬ ಹೆಂಡತಿನ ಬಿಟ್ಟು ಇನ್ನೊಬ್ಬ ಹೆಂಡತಿನ ಮದುವೆ ಆಗೋದ್ರಿಂದ ನೆಮ್ಮದಿ ಸಿಕ್ಬಿಡುತ್ತೆ ಅನ್ಕೊಂಡ್ರೆ ನಾನು ತುಂಬಾ ಇಲ್ಲ ಅದೇನು ಮಹಾಬುದ್ಧಿವಂತರ ಕೆಲಸ. ಖಂಡಿತವಾಗ ನಾನು ಹೇಳ್ತಾ ಇದ್ದೀನಿ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸಾಯೋವರೆಗೂ ಪ್ರಾಬ್ಲಮ್ ಅಲ್ಲ, ಏನೇ ಇದ್ರು ಸಾಲ್ವ್ ಅನ್ನೋದು ಎಲ್ಲಾಗತ್ತಪ್ಪ? ನಂದು ಮೇಜರ್ ಪ್ರಾಬ್ಲಮ್ಸ್ ಏನೇನಿದೆ ನನಗೆ ಕ್ಲಿಯರ್ ಆಗುತ್ತೆ. ಸೊ ಅಟ್ಲೀಸ್ಟ್ ಅವಾಗ ನಾನು ಎರಡನೇ ಅವರಿಂದ ದುಡ್ಡಿನ ನೆರವಾಯ್ತೇನು ನಿಮ್ಗೆ? ಯಾವುದು ಆ ಥರ ಏನಿಲ್ಲ. ಹುಡುಗಿ ಇಷ್ಟಪಟ್ಟಿದ್ಲು, ನಾನು ಇಷ್ಟಪಟ್ಟೆ. ಹೇಗೆ ಇಷ್ಟಪಟ್ಬಿಡ್ತೀರಿ ಹೆಂಡತಿ ಇದ್ದಾಗ, ಮಕ್ಳಿರುವಾಗ? ಮನುಷ್ಯಂಗೆ ಪ್ರೀತಿ ಹೀಗೆ ಹುಟ್ಟುತ್ತೆ ಅಂದ್ಬಿಟ್ಟು ಯಾರಿಗೂ ಹೇಳಲಿಕ್ಕಾಗಲ್ಲ ಮೇಡಮ್. ಪ್ರೀತಿಗೆ ಜವಾಬ್ದಾರಿ ಬೇಡವಾ? ಇವಾಗ ಜವಾಬ್ದಾರಿ ಅದು ನಾವು ಒಂದ್ಸಲ ನಾವು ಏನೇ ಒಂದು ಕಾರ್ಯ ಇದು ಮಾಡೋರು ಅದು ನಮ್ಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಜವಾಬ್ದಾರಿ ಅನ್ನೋದು. ಬಟ್ ಅದೇ ಪ್ರೀತಿ ಅನ್ನೋದು ನಮ್ಗೆ ಹೇಳಿ ಕೇಳಿ ಬರಲ್ಲ. ಹೇಳಿ ಕೇಳಿ ಬರಲ್ಲ, ಬಂದಾದ್ಮೇಲೆ ಹೇಳ್ಬೋದಲ್ವಾ ಪ್ರೀತಿಗೆ, ಈಗ ನೀನ್ ಬರಬೇಡ, ನನಗೆ ಮದುವೆ ಆಗಿದೆ, ಮಕ್ಳಿದ್ದಾರೆ ಅಂತ. ಬಟ್ ನಾವು ಹೇಳಲಿಲ್ಲ ಮೇಡಮ್. ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಅದರಿಂದ ನನಗೆ ಸ್ವಲ್ಪ ನೆಮ್ಮದಿ ಅನ್ನೋದಿತ್ತು ಮನಸ್ಸಿಗೆ ಆ ಟೈಮಲ್ಲಿ. ಸ್ವಲ್ಪ ನೆಮ್ಮದಿ ಹುಡ್ಕಕ್ ಹೋಗಿ ಎಲ್ಲ ನೆಮ್ಮದಿ ಕಳ್ಕೊಂಡ್ಬಿಟ್ಟಿದಿರಲ್ಲ ಈಗ. ಇವಾಗ ನೆಮ್ಮದಿನ ನಾನು ಕಳ್ಕೊಂಡಿಲ್ಲ ಮೇಡಮ್. ಅವ್ರು ಅವ್ರಾಗವ್ರು ಅಂದ್ರೆ ಈಗ ಅವ್ರು ಬೇರೆಯವ್ರ ಜೊತೆ ಹೋಗಿದ್ರೆ ನೀವು ಬಹಳ ನೆಮ್ಮದಿಯಿಂದ ಇದ್ದು ಬಿಡ್ತಾ ಇದ್ರ? ಯಾರು? ನಾನು ಆ ಮಾತು ಹೇಳಿಲ್ವಲ್ಲ. ಬೇರೆಯವ್ರ ಜೊತೆ ಹೋಗಿದ್ರೆ ನಾನು ನೆಮ್ಮದಿಯಾಗಿರ್ತಾ ಇದ್ದೆ ಅಂತ ನಾನು ಹೇಳಿಲ್ವಲ್ಲ. ನಾನ್ ಕೇಳ್ತಾ ಇರೋದು ಅದಲ್ಲ, ನಾನ್ ಕೇಳ್ತಾ ಇರೋದು ಪೂರ್ತಿ ಇನ್ನೊಂದು ಮದುವೆ ನಿಮ್ಮ ಹತ್ರ ನೆಮ್ಮದಿ ಇಲ್ಲ ಅಂತ ಅವ್ರು ಇನ್ನೊಂದು ಮದುವೆ ಆಗಿದ್ರೆ ಅವಾಗ ಏನಾಗ್ತಾ ಇತ್ತು? ಗಂಡಸ್ರಿಗೊಂದ್ ನ್ಯಾಯ, ಹೆಂಗಸ್ರಿಗೊಂದ್ ನ್ಯಾಯ ಏನಪ್ಪಾ? ಅವ್ರಿಗೆ ಬೇರೆ ಕಡೆ ಪ್ರೀತಿ ಸಿಕ್ಬಿಟ್ಟಿದ್ರೆ ಏನ್ ಅವಾಗ ಆಡ್ಕೊಂಡ್ ನಗ್ತಾ ಇರ್ಲಿಲ್ವಾ ಸಮಾಜ? ಮೇಡಮ್ ಆ ಮಾತು ಹೇಳಲೇಬೇಡಿ. ಯಾಕಂದ್ರೆ ಇವಾಗ ಎಷ್ಟೋ ಜನ ಗಂಡನ್ ಬಿಟ್ಟು ಹೋಗಿ ಎರಡನೇ ಮದುವೆ ಆಗೇ ಇಲ್ವಾ? ನಿಮ್ ಹೆಂಡತಿ ಮಾಡ್ಕೊಂಡಿಲ್ವಲ್ಲ? ಅವ್ರು ಮಾಡ್ಕೊಂಡಿದ್ದಾರೆ ಅಂತ ನಾನು ಹೇಳಿಲ್ಲ. ಅಲ್ಲ, ನೀವು ಕೇಳಿದಕ್ಕೆ ನಾನು ಹೇಳ್ತಾ ಇರೋದು ಇವಾಗ ಯಾರು ಆಗೇ ಅಲ್ವಾ? ಇಬ್ರು ಮಾಡಿದ್ರು ತಪ್ಪೇ ನನ್ನ ಲೆಕ್ಕದಲ್ಲಿ. ಮಕ್ಕಳಿರುವಾಗ ಬೇಜವಾಬ್ದಾರಿತನದಿಂದ ಯಾರು ನಡ್ಕೊಂಡ್ರು ತಪ್ಪೆ. ನಾನು ಹೇಳ್ತಾ ಇದ್ದೀನಲ್ಲ, ಪ್ರಶ್ನೆಗೆ ಮರು ಪ್ರಶ್ನೆ ಅಲ್ಲ, ಪ್ರಶ್ನೆಗೆ ಉತ್ತರ ಹೇಳಿ. ನಾನು ಇಷ್ಟು ದಿನದವರೆಗೂ ನಾನು ಎಲ್ಲ ಸಂಪೂರ್ಣ ಹೊಣೆ ಎತ್ಕೊಂಡು ನಾನು ಸಾಕಕ್ಕೆ ರೆಡಿ ಆಗಿದ್ದೆ. ಓಕೆ, ಬಟ್ ನೀವು ಎಲ್ಲ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟಿದ್ರೆ ಅವ್ರು ಇಲ್ಲಿ ಯಾಕೆ ಬರ್ತಾ ಇದ್ರು? ನಂಗೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಹೇಳ್ಬಿಡ್ಲಿ, ತಿರ್ಗಾ ನಾನು ಇನ್ನೇನು ಮುಂದಕ್ಕೆ ಮಾತಾಡಲ್ಲ. ತುಂಬಾ ಚೆನ್ನಾಗಿದ್ರೆ ಇಲ್ಲಿ ಯಾಕೆ ಬರ್ತಾ ಇದ್ರು ನಂಗೆ ಹೇಳಿ. ಸ್ವಂತ ಬುದ್ಧಿಯಿಂದ ಅಂತೂ ಬಂದಿರೋದಲ್ಲ ಇದು. ಇಲ್ಲಿ ಹೇಳಿಕೆ ಮಾತುಗಳು ಕೇಳ್ಕೊಂಡು ಇಷ್ಟನ್ನೆಲ್ಲ ಈ ಲೆವೆಲ್ ವರ್ಗೂ ತಗೊಂಡ್ಬಂದಿರೋದು. ಇಬ್ರು ಹೆಂಡತಿ ನೀವು ಮದುವೆ ಆಗಿದ್ದೀರಿ, ಅವ್ರನ್ನ ದೂರ್ತಾ ಇದ್ದೀರಲ್ಲ, ನಿಮ್ಗೆ ನಾನು ಏನ್ ಹೇಳಿ? ನೋಡಿ ಮೇಡಮ್, ನಾನು ಮದುವೆ ಆಗಿ ಇವಾಗ ನವೆಂಬರ್ ಅಲ್ಲಿ ಆಗಿರೋದು. ಅವಾಗಿಂದ ಇದು ಮದುವೆ ಅಲ್ಲ, ಎರಡನೇದು ಮದುವೆ ಅಲ್ಲ, ಏನೇ ಇರ್ಬೋದು. ಅದಕ್ಕೆ ಹೆಸರೇ ಇಲ್ಲ. ಅದಕ್ಕೆ ಹುಟ್ಟೋ ಮಗು ಕತೆ ಹೇಳಿ. ಈಗ ನನ್ನ ಇದ್ರಲ್ಲಿ ಅದು ಮದುವೆ ಅಂತಾನೆ ನಾನು ತಿಳ್ಕೊಂಡಿರೋದು. ನೀವ್ ಅನ್ಕೊಂಡ್ಬಿಡ್ತೀರಿ ಕಾನೂನು ಅಂತ ಒಂದಿದೆಯಲ್ಲ,
ಇವಾಗ ಕಾನೂನು ಪ್ರಕಾರನೇ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀನಲ್ಲ. ಅದು ಸಲ್ಲಲ್ಲಪ್ಪ, ಇವ್ರು ಕೋರ್ಟ್ಗೆ ಹೋದ್ರೆ ಅದು ಸಲ್ಲಲ್ಲ. ಏನ್ ಕಾನೂನು ಪ್ರಕಾರ ಮಾಡೋದು ನೀವು? ಒಂದು ತಪ್ಪು ಎರಡೆರಡು ತಪ್ಪು ಮಾಡ್ಬಿಟ್ಟು ಕಾನೂನು ಬೇರೆ ಮಾತಾಡ್ತೀರಾ? ಸತ್ಯಗಳನ್ನೆಲ್ಲ ಕಾನೂನು ಕಣ್ಣಿಂದ ತಪ್ಪಿಸಿ ಮಾಡ್ಕೊಂಡಿದ್ದೀರಿ ಅಂದ್ರೆ ಇನ್ನಷ್ಟು ಶಿಕ್ಷೆ ಜಾಸ್ತಿ ಆಗುತ್ತೆ ನಿಮ್ಗೆ. ಯಾರು ಹೇಳುದು ನಿಮ್ಗೆ? ಮೇಡಮ್ ಯಾರು ಹೇಳಿರೋದಲ್ಲ. ಮತ್ತೆ ಯಾಕಂದ್ರೆ ನಾವು ಇನ್ನೊಬ್ರ ಮಾತು ಕೇಳಂತೂ ನಾನು ಮಾಡಿಲ್ಲ. ನನ್ನ ಸ್ವಂತ ಇದರಿಂದ ನನ್ನ ಮನಸ್ಸಿಂದ ನನ್ಗೆ ಏನ್ ಅನ್ಸಿದೆ ನಾನು ತೋಚಿರೋದನ್ನ ನಾನು ಮಾಡಿದ್ದೀನಿ. ಕಾನೂನಿಗೆ ಸುಳ್ಳು ಹೇಳಿ ಮದುವೆ ಆಗಿದ್ದೀರಿ. ಮದುವೆ ಅನ್ನೋದು ಯಾವಾಗ ಆಗ್ತಾರೆ? ಇದುವರೆಗೂ ಮದುವೆ ಆಗಿಲ್ಲದೆ ಇರೋರು, ಅಥವಾ ಮದುವೆ ಆಗಿ ವಿಚ್ಛೇದನೆ ಆಗಿರೋರು, ಅಥವಾ ಹೆಂಡತಿ ಸತ್ತೋಗಿರೋರು, ಇಂಥವ್ರಿಗೆ ಮದುವೆ ಆಗೋಕೆ ಅಧಿಕಾರ ಇರುತ್ತೆ. ಎರಡನೇ ಸಂಬಂಧ, ಅದು ಮದುವೆನೇ ಆಗಲ್ಲ. ಈಗ ಆ ಮಗು ಭವಿಷ್ಯ ಹೇಳಿ, ಈ ಮಕ್ಕಳ ಭವಿಷ್ಯ, ಆ ಮಗು ಭವಿಷ್ಯ, ಎಷ್ಟು ಜನರ ಭವಿಷ್ಯದ ಜೊತೆ ನೀವು ಒಬ್ಬರೇ ಆಟ ಆಡ್ತೀರಪ್ಪ. ನನ್ನ ಕಷ್ಟ ಸುಖನ ಎಲ್ಲಾರು ಸಾಕ್ತೀನಿ. ಅವ್ರ ಜವಾಬ್ದಾರಿ, ಅವ್ರಿಗೆ ಏನು ನನ್ನ ಹೊಣೆ ಇದೆ, ಅವ್ರಿಗೆ ಏನು ಸೌಲಭ್ಯ ಕೊಡಬೇಕು, ಏನೇನು ಇದು ಮಾಡಬೇಕು, ಪ್ರತಿಯೊಂದೂ ನನ್ಗೆ ಅರಿವಿದೆ. ನನಗೂ ಖಂಡಿತ ಅದನ್ನ ನಾನು ಮಾಡೋಕ್ಕೆ ನಾನು ಸಿದ್ಧವಾಗಿ ಇದ್ದೇನೆ. ಮೊಂಡವಾದ ಮಾಡ್ತೀನಿ ನೀವು. ನಾನು ನಿಮ್ಗೆ ಇರೋ ಫ್ಯಾಕ್ಟ್ ನಾನು ನಿಮ್ಮ ಹತ್ರ ಹೇಳಿದ್ದೀನಿ. ನೀವು ಇದುವರೆಗೂ ನೋಡಿಲ್ವಾ ಇಬ್ಬರು ಹೆಂಡತಿರ್ ಮದುವೆ ಆದ್ರೆ ಎಲ್ರು ಕಷ್ಟಪಡೋದು? ನೋಡಿದ್ದೀನಿ ಮೇಡಮ್, ಮತ್ತೆ ಗೊತ್ತಿದೆ. ಬಟ್ ಆದ್ರೂ ಹಣೆ ಬರದಲ್ಲಿ ಏನ್ ಬರ್ದಿರುತ್ತೆ ವಿಧಿಯಾಟ ಯಾರು ತಪ್ಸಕ್ಕೂ ಆಗೋದಿಲ್ಲ. ನಮ್ ಕೈಯಿಂದ ಕೊಲೆ ಆಗ್ಬಿಟ್ರೆ ವಿಧಿಯಾಟ ಅಂತನ ಅದು? ಮೇಡಮ್ ನಮ್ ಕೈಯಿಂದ ಕೊಲೆ ಅಂದ್ರೆ ಅಂತ ಸನ್ನಿವೇಶ ಇದು ಆಗ್ಲೇಬೇಕು ಅಂತ ಬರ್ತಿತ್ತು ಅಂದ್ರೆ ಖಂಡಿತ ಆಗಿ ಆಗುತ್ತೆ. ತಪ್ಪು ಸರಿ ಎಲ್ಲಿರುತ್ತೆ ಹೇಳಿ? ಎಲ್ಲ ವಿಧಿಯಾಟ ಅಂತ ವಿಧಿ ಕಡೆ ತೋರಿಸ್ಬಿಟ್ರೆ ತಪ್ಪು ಸರಿ ಅನ್ನೋದೇ ಇರಲ್ಲ ಅಲ್ವಾ? ಹೌದು ಮೇಡಮ್, ಇವಾಗ ಮನುಷ್ಯನ್ಗೆ ಹಣೆ ಬರದಲ್ಲಿ ಜವಾಬ್ದಾರಿ ಆಗ್ಬೇಕು. ವಿಧಿಯಾಟ ಅಂತ ಬಿಟ್ಬಿಡಿ ಬೀದಿಲ್ ಮಕ್ಕಳನ್ನ, ಅದು ವಿಧಿಯಾಟ ತಾನೆ, ಅವ್ರ ವಿಧಿ. ಅವ್ರ ಹಣೆ ಬರದಲ್ಲಿ ಹಂಗೆ ಬರ್ದಿತ್ತು ಅಂದ್ರೆ ಅದನ್ನ ಯಾರು ತಪ್ಪಿಸ್ಲಿಕ್ಕೆ ಬಿಟ್ಬಿಡ್ತೀರಿ? ಅದನ್ನ ಯಾರು ತಪ್ಪಿಸ್ಲಿಕ್ಕೆ ಆಗಲ್ಲ ಅಂತ ನಾನು ಹೇಳ್ತಾ ಇರೋದು. ಇವಾಗ ಇಷ್ಟೆಲ್ಲ ಆದ್ಮೇಲೆ ಇದೇ ವಾದ ನಾನ್ ನಿಮಗ್ ಮಾಡಿದ್ರೆ ನಿಮಗ್ ಮಾತಾಡಕ್ ಬಾಯ್ ಇರಲ್ಲ. ಅಲ್ಲಲ್ಲ ಮೇಡಮ್, ಇವಾಗ ಅದು ಅವ್ರ ಹಣೆ ಬರ ಅಂತ ಬಿಟ್ಬಿಡ್ತಿರೋ? ಅಲ್ಲ ಹಣೆ ಬರ ಅಂದ್ರೆ ಇವಾಗ ನೀವು ಕೇಳ್ತಾ ಇದೀರಿ, ಇವಾಗ ನಾನು ಬದುಕಿದೀನಿ, ನೀವು ನನ್ ಕೇಳ್ತಾ ಇದ್ದೀರಾ. ಅದೇ ನಾನ್ ಸತ್ರೆ ಅವಾಗ ಏನಂತ ಹೇಳ್ತೀರಾ? ಬುದ್ಧಿವಂತಿಕೆಯಿಂದ ಮಾತಾಡೋದಲ್ಲ, ಬುದ್ಧಿವಂತಿಕೆಯಿಂದ ಜೀವನ ಮಾಡ್ಬೇಕು. ಬುದ್ಧಿವಂತಿಕೆಯಿಂದ ಮಾತಾಡಿ ಲಾಭ ಏನು ಮೇಡಮ್? ಬುದ್ಧಿವಂತಿಕೆ 5 ಪೈಸಾ ಲಾಭ ಇಲ್ಲ ಈ ತರ ಮಾತು. ಗೊಡ್ಡವಾದದಿಂದ 5 ಪೈಸಾ ಲಾಭ ಇಲ್ಲ, ನನಗೂ ಇಲ್ಲ ನಿಮಗೂ ಇಲ್ಲ. ಅಲ್ಲ ಗೊಡ್ಡವಾದ ಮಾಡ್ತಲ್ಲ ಮೇಡಮ್. ನಾನು ಗೊಡ್ಡವಾದನೇ ಇದು. ನಾನ್ ಸತ್ತೋಗಿದ್ರೆ ಹೌದು, ಎಲ್ರು ಸತ್ತೋಗಿದ್ರೆ ಯಾರು ಇರ್ತಿರ್ಲಿಲ್ಲ. ಏನೀಗ ಅದಕ್ಕೆ? ಅಲ್ಲ ಇವಾಗ ನೀವು ಬದುಕಿದೀವಲ್ಲ, ಬದುಕಿದಾಗ ಸರಿಯಾಗಿ ಬದುಕಬೇಕು ಅನ್ನೋತಾನೆ ವಿಚಾರ. ಸತ್ತೋಗ್ಬಿಟ್ರೆ ಯಾರು ಕೇಳಲ್ವಲ್ಲ ನಮ್ಮನ್ನ. ವಾದ ಚೆನ್ನಾಗಿ ಮಾಡ್ಬಿಟ್ಟು ಮಾತಾಡಕ್ಕೆ ಸರಿ ತಪ್ಪಾಗ್ಬಿಡಲ್ಲ, ತಪ್ಪು ಸರಿ ಆಗ್ಬಿಡಲ್ಲ. ನಾನು ಕೇಳಿದಕ್ಕೆ ನಿಮ್ಗೆ ಆನ್ಸರ್ ಕೊಡಿ ಅಷ್ಟೇ ಹೊರತು, ಅಥವಾ ನಾನು ಮಾಡಿರೋದನ್ನೇ ನಾನು ಸರಿ ಅಂತ ಸಾಧಿಸ್ಕೊಂತ ಇಲ್ಲ. ಮನಸ್ಸುಗಳನ್ನ ಗೆಲ್ಬೇಕು, ವಾದ ಗೆದ್ದಿಲ್ಲ ಮೇಡಮ್. ಖಂಡಿತ ನಮ್ಮ ಮನ್ಸು ಗೆದ್ದಿಲ್ಲ ಅಂದಿದ್ರೆ ಆಗ್ತಾನೆ ಇರ್ಲಿಲ್ಲ. ನಿಮ್ ಮನೆಯವ್ರ ಮನ್ಸು ಗೆಲ್ಲಿ ಮೊದ್ಲು, ಆಮೇಲೆ ಹೊರಗಡೆಯವ್ರು ನೋಡೋಣ. ಮೇಡಮ್ ಅದೇ ಮೊದ್ಲು ನಮ್ಮ ಮನೆ